ಫ್ರೆಂಡ್ಸ್, ಎಲೆಕ್ಟ್ರಿಕ್ ವೆಹಿಕಲ್ಸ್ ಇಂಡಸ್ಟ್ರಿನಲ್ಲೇ ಒಂದು ಟರ್ನಿಂಗ್ ಪಾಯಿಂಟ್ ಅಂತ ಹೇಳ್ಬೋದು. ಏಕೆಂದರೆ 2022ಗಿಂತ 2023ನಲ್ಲಿ 50% ಸೇಲ್ಸ್ ಅನ್ನೋದು ಡಿಫರೆಂಟ್ ಇದೆ. 2022 ವರ್ಷದಲ್ಲಿ ಒಂದು ತಿಂಗಳಿಗೆ 50 ವಾಹನಗಳು ಸೇಲ್ ಆದರೆ 2023ನಲ್ಲಿ ಒಂದು ತಿಂಗಳಿಗೆ 100 ಎಲೆಕ್ಟ್ರಿಕ್ ವೆಹಿಕಲ್ಸ್ ಸೇಲ್ ಆಗಿದೆ. ಸೊ 2023ನಲ್ಲಿ 50% ಅಡಾಪ್ಷನ್ ಅನ್ನೋದು ನಡೆದಿದೆ. ಅಂಡ್ 2024ನಲ್ಲಿ ಇನ್ನೂ ಹೆಚ್ಚಾಗುತ್ತದೆ ಅಂತ ಅನ್ಕೊಳ್ತಾ ಇದ್ದಾರೆ. 2023ರ ಟೂ ವೀಲರ್ಸ್ ಇಂಡಸ್ಟ್ರಿ 34% ಗ್ರೋತ್ ಅನ್ನೋದು ನೋಡಿದೆ. ಟೋಟಲ್ ಆಗಿ 2023ನಲ್ಲಿ 15 ಲಕ್ಷ ಎಲೆಕ್ಟ್ರಿಕ್ ವೆಹಿಕಲ್ಸ್ ಸೇಲ್ ಆಗಿದೆ. ಅದರಲ್ಲಿ 8 ಲಕ್ಷ ವಾಹನಗಳು ಟೂ ವೀಲರ್ಸೇ. 2023ರಲ್ಲಿ ಫೇಮ್ ಟು ಸಬ್ಸಿಡಿ ಅನ್ನೋದು ಇದ್ರೂ ಸಹ, ಕಂಪನಿ ಮೇಲೆ ಕ್ಯಾನ್ಸಲೇಷನ್ ಇದ್ರೂ ಸಹ ಎಲೆಕ್ಟ್ರಿಕ್ ಸ್ಕೂಟರ್ಗಳು ಮತ್ತು ಟೂ ವೀಲರ್ಸ್ ಸೇಲ್ಸ್ ಅನ್ನೋದು ಕಡಿಮೆ ಆಗಲಿಲ್ಲ. ಸೊ ಈ ವಿಡಿಯೋದಲ್ಲಿ ಕಳೆದ 2023ರ ಟಾಪ್ 10 ಪರ್ಫಾರ್ಮರ್ಸ್ ಯಾರೆಂದು ನೋಡೋಣ. ಟಾಪ್ 10 ಲಿಸ್ಟ್ ನಲ್ಲಿ 10th ಪ್ಲೇಸ್ ನಲ್ಲಿ ಹೀರೋ ಮೋಟೋಕಾರ್ಪ್ ಇದೆ. ಈ ಕಂಪನಿ ಕಡೆಯಿಂದ ಹೀರೋ ವಿದಾ ಅನ್ನೋ ಎಲೆಕ್ಟ್ರಿಕ್ ಸ್ಕೂಟರ್ 2022 ಅಕ್ಟೋಬರ್ನಲ್ಲಿ ಲಾಂಚ್ ಆಗಿದೆ. ಲಾಂಚ್ ಆದ 3 ಮಂತ್ಸ್ ನಲ್ಲಿ 182 ಎಲೆಕ್ಟ್ರಿಕ್ ಸ್ಕೂಟರ್ ಸೇಲ್ ಮಾಡಿದ್ದಾರೆ. ಇದೇ 2023ನಲ್ಲಿ 11,061 ಎಲೆಕ್ಟ್ರಿಕ್ ಸ್ಕೂಟರ್ ಸೇಲ್ ಮಾಡಿದ್ದಾರೆ. ಈ ಕಂಪನಿಯ ಇಯರ್ ಆನ್ ಇಯರ್ ಗ್ರೋತ್ ಬಂದು 5,977%. ಈ ಕಂಪನಿಗೆ 1% ಮಾರ್ಕೆಟ್ ಶೇರ್ ಅನ್ನೋದು ಬಂದಿದೆ. 9th ಪ್ಲೇಸ್ ನಲ್ಲಿ ಬಿಗಾಸ್ ಆಟೋ ಇದೆ. ಈ ಕಂಪನಿಯು 2022ರಲ್ಲಿ 1,983 ಯೂನಿಟ್ಸ್ ಅನ್ನು ಸೇಲ್ ಮಾಡಿ 2023ರಲ್ಲಿ 11,424 ಯೂನಿಟ್ಸ್ ಅನ್ನು ಸೇಲ್ ಮಾಡಿದ್ದಾರೆ. ಇವರ ಇಯರ್ ಆನ್ ಇಯರ್ ಗ್ರೋತ್ ಬಂದು 476%. ಈ ಕಂಪನಿಗೆ 1% ಮಾರ್ಕೆಟ್ ಶೇರ್ ಅನ್ನೋದು ಬಂದಿದೆ. 8th ಪ್ಲೇಸ್ ನಲ್ಲಿ ಒಕಿನೋವಾ ಇವಿ ಇದೆ. ಈ ಕಂಪನಿಯು 2022ರಲ್ಲಿ 8,913 ಯೂನಿಟ್ಸ್ ಅನ್ನು ಸೇಲ್ ಮಾಡಿ 2023ರಲ್ಲಿ 15,724 ಯೂನಿಟ್ಸ್ ಅನ್ನು ಸೇಲ್ ಮಾಡಿದ್ದಾರೆ. ಈ ಕಂಪನಿಯ ಇಯರ್ ಆನ್ ಇಯರ್ ಗ್ರೋತ್ ಬಂದು 77%. ಈ ಕಂಪನಿಗೆ 2% ಮಾರ್ಕೆಟ್ ಶೇರ್ ಅನ್ನೋದು ಬಂದಿದೆ. 7th ಪ್ಲೇಸ್ ನಲ್ಲಿ ಹೀರೋ ಎಲೆಕ್ಟ್ರಿಕ್ ಇದೆ. ಈ ಕಂಪನಿಗೆ ಫೇಮ್ ಟು ಸಬ್ಸಿಡಿ ಅನ್ನೋದು ಇಲ್ಲ. ಈ ಕಂಪನಿಯು 2022ರಲ್ಲಿ 98,939 ಯೂನಿಟ್ಸ್ ಅನ್ನು ಸೇಲ್ ಮಾಡಿ 2023ರಲ್ಲಿ 29,800 ಯೂನಿಟ್ಸ್ ಅನ್ನು ಸೇಲ್ ಮಾಡಿದ್ದಾರೆ. ಈ ಕಂಪನಿಯ ಇಯರ್ ಆನ್ ಇಯರ್ ಗ್ರೋತ್ ಬಂದು -70%. ಈ ಕಂಪನಿಗೆ 3% ಮಾರ್ಕೆಟ್ ಶೇರ್ ಅನ್ನೋದು ಬಂದಿದೆ. 6th ಪ್ಲೇಸ್ ನಲ್ಲಿ ಒಕಿನೋವಾ ಆಟೋಟೆಕ್ ಇದೆ. ಈ ಕಂಪನಿಗೂ ಸಹ ಫೇಮ್ ಟು ಸಬ್ಸಿಡಿ ಅನ್ನೋದು ಇಲ್ಲ. ಈ ಕಂಪನಿಯು 2022ರಲ್ಲಿ 1,03,549 ಯೂನಿಟ್ಸ್ ಅನ್ನು ಸೇಲ್ ಮಾಡಿ 2023ರಲ್ಲಿ 31,613 ಯೂನಿಟ್ಸ್ ಅನ್ನು ಸೇಲ್ ಮಾಡಿದ್ದಾರೆ. ಈ ಕಂಪನಿಯ ಇಯರ್ ಆನ್ ಇಯರ್ ಗ್ರೋತ್ ಬಂದು -69%. ಈ ಕಂಪನಿಗೆ 4% ಮಾರ್ಕೆಟ್ ಶೇರ್ ಅನ್ನೋದು ಬಂದಿದೆ. 5th ಪ್ಲೇಸ್ ನಲ್ಲಿ ಆಂಪಿಯರ್ ವೆಹಿಕಲ್ ಇದೆ. ಈ ಕಂಪನಿಗೂ ಸಹ ಫೇಮ್ ಟು ಸಬ್ಸಿಡಿ ಅನ್ನೋದು ಇಲ್ಲ. ಈ ಕಂಪನಿಯು 2022ರಲ್ಲಿ 81,942 ಯೂನಿಟ್ಸ್ ಅನ್ನು ಸೇಲ್ ಮಾಡಿ 2023ರಲ್ಲಿ 67,040 ಯೂನಿಟ್ಸ್ ಅನ್ನು ಸೇಲ್ ಮಾಡಿದ್ದಾರೆ. ಇವರ ಇಯರ್ ಆನ್ ಇಯರ್ ಗ್ರೋತ್ ಬಂದು -18%. ಈ ಕಂಪನಿಗೆ 8% ಮಾರ್ಕೆಟ್ ಶೇರ್ ಅನ್ನೋದು ಬಂದಿದೆ. ನೆಕ್ಸ್ಟ್ 4th ಪ್ಲೇಸ್ ನಲ್ಲಿ ಬಜಾಜ್ ಚೇತಕ್ ಇದೆ. ಈ ಕಂಪನಿಯು 2022ರಲ್ಲಿ 25,315 ಯೂನಿಟ್ಸ್ ಅನ್ನು ಸೇಲ್ ಮಾಡಿ 2023ರಲ್ಲಿ 76,627 ಯೂನಿಟ್ಸ್ ಅನ್ನು ಸೇಲ್ ಮಾಡಿದ್ದಾರೆ. ಈ ಕಂಪನಿಯ ಇಯರ್ ಆನ್ ಇಯರ್ ಗ್ರೋತ್ ಬಂದು 203%. ಈ ಕಂಪನಿಗೆ 9% ಮಾರ್ಕೆಟ್ ಶೇರ್ ಅನ್ನೋದು ಬಂದಿದೆ. ಇನ್ನು 3rd ಪ್ಲೇಸ್ ನಲ್ಲಿ ಏತರ್ ಎನರ್ಜಿ ಇದೆ. ಈ ಕಂಪನಿಯು 2022ರಲ್ಲಿ 51,270 ಯೂನಿಟ್ಸ್ ಅನ್ನು ಸೇಲ್ ಮಾಡಿ 2023ರಲ್ಲಿ 1,04,336 ಯೂನಿಟ್ಸ್ ಅನ್ನು ಸೇಲ್ ಮಾಡಿದ್ದಾರೆ. ಈ ಕಂಪನಿಯ ಇಯರ್ ಆನ್ ಇಯರ್ ಗ್ರೋತ್ ಬಂದು 1.2%. ಈ ಕಂಪನಿಗೆ 12% ಮಾರ್ಕೆಟ್ ಶೇರ್ ಅನ್ನೋದು ಬಂದಿದೆ.
ಈ ಕಂಪನಿ ರಿಲೀಸ್ ಮಾಡಿದ ಏಥರ್ 450S ಎಲೆಕ್ಟ್ರಿಕ್ ಸ್ಕೂಟರ್ಗೆ 20,000 ಕಡಿಮೆ ಮಾಡಿದ್ದಾರೆ. ನೆಕ್ಸ್ಟ್ ಸೆಕೆಂಡ್ ಪ್ಲೇಸ್ನಲ್ಲಿ ಟಿವಿಎಸ್ ಐಕ್ಯೂಬ್ ಇದೆ. ಈ ಕಂಪನಿಯು 2022ರಲ್ಲಿ 47,185 ಯೂನಿಟ್ಸ್ ಅನ್ನು ಸೇಲ್ ಮಾಡಿ 2023ರಲ್ಲಿ 1,66,287 ಯೂನಿಟ್ಸ್ ಅನ್ನು ಸೇಲ್ ಮಾಡಿದ್ದಾರೆ. ಇವರ ಇಯರ್ ಆನ್ ಇಯರ್ ಗ್ರೋತ್ ಬಂದು 252%. ಈ ಕಂಪನಿಗೆ 19% ಮಾರ್ಕೆಟ್ ಶೇರ್ ಅನ್ನೋದು ಬಂದಿದೆ. ಇನ್ನು ಫಸ್ಟ್ ಪ್ಲೇಸ್ನಲ್ಲಿ ಓಲಾ ಇದೆ. ಈ ಕಂಪನಿಯು 2022ರಲ್ಲಿ 1,09,382 ಯೂನಿಟ್ಸ್ ಅನ್ನು ಸೇಲ್ ಮಾಡಿ 2023ರಲ್ಲಿ 2,65,995 ಯೂನಿಟ್ಸ್ ಅನ್ನು ಸೇಲ್ ಮಾಡಿದ್ದಾರೆ. ಈ ಕಂಪನಿಯ ಇಯರ್ ಆನ್ ಇಯರ್ ಗ್ರೋತ್ ಬಂದು 143%. ಈ ಕಂಪನಿಗೆ 31% ಮಾರ್ಕೆಟ್ ಶೇರ್ ಅನ್ನೋದು ಬಂದಿದೆ. ಇವರು ಒಂದು ತಿಂಗಳಿಗೆ 100 ವೆಹಿಕಲ್ಸ್ ಅನ್ನು ಸೇಲ್ ಮಾಡಿದರೆ ಅದರಲ್ಲಿ 30% ವಾಹನಗಳು ಓಲಾ ಕಂಪನಿವೆ. ಸೊ ಫ್ರೆಂಡ್ಸ್, ಇದಿಷ್ಟು 2023 ನಲ್ಲಿರುವ ಟಾಪ್ 10 ಲಿಸ್ಟ್ ನಲ್ಲಿರುವ ಕಂಪನೀಸ್ಗಳು. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ. ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ. ಇವಿ ಕನ್ನಡ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಗೋ ಗ್ರೀನ್ ಗೋ ಎಲೆಕ್ಟ್ರಿಕ್.